ಹೌ ಟು ಸೇ ನೋ ಫಾರ್ ಎಕ್ಸ್ಟ್ರಾ ವರ್ಕ್ ಪ್ರೊಫೆಷನಲಿ. ಫಸ್ಟ್ ಆಫ್ ಆಲ್ ನಿಮಗೆ ಎಕ್ಸ್ಟ್ರಾ ವರ್ಕ್ ಕೊಡ್ತಿದ್ರೆ ಅಂದ್ರೆ ನಿಮಗೆ ಎಕ್ಸ್ಟ್ರಾ ಪೇ ಕೊಡಲ್ಲ. ಮ್ಯಾಕ್ಸಿಮಮ್ ನಿಮಗೆ ರೇಟಿಂಗ್ ಜಾಸ್ತಿ ಕೊಡಬಹುದು, ಅಪ್ರೈಸಲ್ ಚೆನ್ನಾಗಿ ಆಗ್ಬೋದು. ಆಯ್ತಾ, ಎಕ್ಸ್ಟ್ರಾ ಪೇ ಬರೋದು ಯಾವಾಗ ಅಂದ್ರೆ ಅವೆರಡೂ ಬಂದಾಗ. ಅಗೇನ್ ಆಫೀಸ್ ಪಾಲಿಟಿಕ್ಸ್ ಆಯ್ತು, ಅದು ಇದು ಆಯ್ತು ಅಂದ್ರೆ ಅದು ಬರಲ್ಲ. ಸೊ ಪ್ರೊಫೆಷನಲ್ ಆಗಿ ನೀವೇನ್ ಮಾಡ್ಬೇಕಾ, ಒಂದು ಬೌಂಡ್ರಿ ಸೆಟ್ ಮಾಡಬೇಕು. ಅಂದ್ರೆ ಇಷ್ಟು ವರ್ಕಿಂಗ್ ಅವರ್ಸ್, ಆಯ್ತಾ, ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ 1 ಗಂಟೆ ಎಕ್ಸ್ಟೆಂಡ್ ಮಾಡ್ಬೋದು. ಈ ತರ ಒಂದು ಪ್ರೊಫೆಷನಲ್ ಬೌಂಡ್ರಿ ಸೆಟ್ ಮಾಡಿ. ನಿಮ್ಮ ಕಮ್ಯುನಿಕೇಶನ್, ನಿಮ್ಮ ಎಕ್ಸ್ಪೆಕ್ಟೇಷನ್, ಅವೈಲಬಿಲಿಟಿ, ಇದೆಲ್ಲ ನೀವು ಯಾವಾಗ ಪ್ರೊಫೆಷನಲ್ ಆಗಿ ಸೆಟ್ ಮಾಡ್ತಿರಲ್ಲ ಅವಾಗ ಅವರು ಕೇಳ್ತಾರೆ. ಪೀಪಲ್ ಲಿಸನ್ ಪ್ರೊಫೆಷನಲಿಸಮ್ ರಾದರ್ ದ್ಯಾನ್ ಪ್ಲೀಸಿಂಗ್ ಮಾಡಿದ್ರೆ ಏನು ಯೂಸ್ ಇಲ್ಲ. ನೀವು ಸಾರಿ ಸರ್, ಅಯ್ಯೋ ಸರ್ ಹಿಂಗೆಲ್ಲ ಅನ್ಕೊಂಡ್ರೆ ವರ್ಕ್ ಆಗಲ್ಲ. ಯು ಹ್ಯಾವ್ ಟು ಬಿ ವೆರಿ ಪ್ರೊಫೆಷನಲ್. ನೀವು ಹೆಂಗೆ ಅವರಿಗೆ ಪ್ರೊಫೆಷನಲಿಸಮ್ ಕಳಿಸ್ತಿರಲ್ಲ ಆ ತರ ಅವ್ರು ವರ್ಕ್ ಮಾಡಿಸ್ತಾರೆ ನಿಮ್ಮ ಹತ್ರ. ಯಾವಾಗ ನೀವು ಸಾರಿ ದಮ್ಮಯ್ಯ ಅಂತ ನೀವು ಪ್ಲೀಸಿಂಗ್ ಮಾಡಲ್ಲೇ ಇದ್ರೆ ನಿಮಗೆ ಓವರ್ಲೋಡ್ ಮಾಡ್ತಾ ಇರ್ತಾರೆ, ಓವರ್ ವರ್ಕ್ ಕೊಡ್ತಾ ಇರ್ತಾರೆ. ಆಯ್ತಾ, ಸೊ ನೀವು ನೋಡ್ಕೊಳ್ಳಿ. ನೀವು ಓವರ್ ವರ್ಕ್ ಮಾಡಿ ನೀವು ಖುಷಿಯಾಗಿರ್ತೀರಾ, ನಿಮ್ಮ ಇಷ್ಟ. ಬಟ್ ಮೋಸ್ಟ್ ಆಫ್ ದೆಮ್ ಡೋಂಟ್ ಪ್ರಿಫರ್ ಓವರ್ಲೋಡ್ ವರ್ಕ್. ಆಯ್ತಾ, ಸೊ ಹಾಗಾಗಿ ನೀವು ಒಂದು ಬೌಂಡ್ರಿ ಸೆಟ್ ಮಾಡಬೇಕು. ಅದು ನಿಮ್ಮ ಕೈಯಲ್ಲೇ ಇದೆ. ಸೊ ನೀವು ಪ್ರೊಫೆಷನಲಿಸಮ್ ನೀವು ಕಲ್ತ್ಕೊಂಡ್ರೆ ಅವರು ಕಲಿತಾರೆ. ಸೊ ನೀವೇ ಪ್ರೊಫೆಷನಲಿಸಮ್ ಕಲ್ತಿಲ್ಲ ಅಂದ್ರೆ ಅವರು ಡೆಫಿನೆಟ್ಲಿ ಕಲಿಯಲ್ಲ. ಯು ಹ್ಯಾವ್ ಟು ಸೆಟ್ ಕ್ಲಿಯರ್ ಎಕ್ಸ್ಪೆಕ್ಟೇಷನ್ಸ್. ಆಯ್ತಾ, ಎಷ್ಟು ಟೈಮ್ ವರ್ಕ್ ಮಾಡ್ತೀರಾ, ಎಷ್ಟು ಟೈಮ್ ನೀವು ಸ್ಟ್ರೆಚ್ ಮಾಡ್ಬೋದು ಎಕ್ಸ್ಟ್ರಾ. ಇದು ನಿಮಗೆ ಮತ್ತೆ ನಿಮ್ಮ ಮ್ಯಾನೇಜರು, ನಿಮ್ಮ ಟೀಮ್ ಯಾರಿದಾರಲ್ಲ, ಸಬಾರ್ಡಿನೇಟ್ಸ್, ಮೆಂಬರ್ಸ್, ಲೀಡ್, ಅವ್ರ ಮಧ್ಯೆ ಕರೆಕ್ಟ್ ಆಗಿ ಇತ್ತು ಅಂದ್ರೆ ಸೊ ನೀವು ಪ್ರಾಪರ್ ಆಗಿ ವರ್ಕ್ ಮಾಡ್ಬೋದು ವಿತೌಟ್ ಗೆಟಿಂಗ್ ಓವರ್ಲೋಡೆಡ್ ವರ್ಕ್.